ವಾಲ್ಮೀಕಿ ಹಗರಣ ಸಿಬಿಐಗೆ ಹಸ್ತಾಂತರ ಹಿನ್ನೆಲೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಎಸ್ಐಟಿ ಕ್ಲೀನ್ ಚಿಟ್ ಇದೀಗ ಸಿಬಿಐನಲ್ಲಿ ಲಾಕ್ ಆಗಿದ್ದಾರೆ. ಎಸ್ಐಟಿನಲ್ಲಿ ಏನೋ ಕ್ಲೀನ್ ಚಿಟ್ ಸಿಕ್ಬಿಡ್ತು ಅವ್ರಿಗೆ, ಬಟ್ ಈಗ ಸಿಬಿಐನಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತೆ ಬಂಧನ ಭೀತಿ ಕಾಡ್ತಾ ಇದೆ. ಶೀಘ್ರವೇ ನಾಗೇಂದ್ರ ವಿಚಾರಣೆಗೆ ಸಿಬಿಐ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಾಗೇಂದ್ರ ಜೊತೆಯಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ ಅವರಿಗೂ ಕೂಡ ಟೆನ್ಷನ್ ಆಗ್ತಾ ಇದೆ. ವಿಚಾರಣೆಗೆ ಬರುವಂತೆ ಇದೇ ವಾರ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ವಾಲ್ಮೀಕಿ ಹಗರಣ ಪ್ರಕರಣ ಸಂಬಂಧವಾಗಿ ಸಿಬಿಐಗೆ ಹಸ್ತಾಂತರ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟ ಈಗ. ಎಸ್ಐಟಿ ಕ್ಲೀನ್ ಚಿಟ್ ಕೊಡ್ತು ಅವ್ರಿಗೆ, ಬಟ್ ಈಗ ಸಿಬಿಐನಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತೆ ಬಂಧನದ ಭೀತಿ ಕಾಡ್ತಾ ಇದೆ. ಈಗ ಆಲ್ರೆಡಿ ಅವರು ಬಂಧನದಿಂದ ಹೊರಗಡೆ ಬಂದಿದ್ರು, ಈಗ ಮತ್ತೆ ಬಂಧನ ಭೀತಿ ಅವರಿಗೆ ಕಾಡ್ತಾ ಇದೆ. ಶೀಘ್ರವೇ ನಾಗೇಂದ್ರ ವಿಚಾರಣೆಗೆ ಸಿಬಿಐ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಾಗೇಂದ್ರ ಅವರ ಜೊತೆಯಲ್ಲಿ ನಿಗಮದ ಅಧ್ಯಕ್ಷ ಏನಿದ್ರು ದದ್ದಲ್ ಅವ್ರಿಗೂ ಕೂಡ ಫುಲ್ ಟೆನ್ಷನ್. ಇದು ಏನಪ್ಪ ಎಸ್ಐಟಿಲಿ ಹೆಂಗೋ ಬಚಾವ್ ಆದ್ವಿ, ಈಗ ನೋಡೋದು ಮತ್ತೆ ಸಿಬಿಐ ಮತ್ತೆ ಆಗ್ಲಾಕೊಂಡ್ಬಿಡ್ತೀವಿ ಅನ್ನೋ ಟೆನ್ಷನ್ ಅವ್ರಿಗೆ. ವಿಚಾರಣೆಗೆ ಬರುವಂತೆ ಇದೇ ವಾರ ಈಗಾಗಲೇ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆ. ಈ ವಾರವೇ ಎಸ್ಐಟಿಯಿಂದ ಎಲ್ಲಾ ಸಾಕ್ಷಿಗಳನ್ನ ಕೂಡ ಈಗಾಗಲೇ ಸಿಬಿಐ ತರಿಸ್ಕೊಂಡಿದೆ, ಸಂಗ್ರಹ ಮಾಡಿಕೊಂಡಿದೆ. ಏನಿದು ಹಾಗಿದ್ರೆ ವಾಲ್ಮೀಕಿ ಹಗರಣ? ಎಸ್, ರಾಜ್ಯವ್ಯಾಪಿ ಸುದ್ದಿ ಆದಂತಹ ಪ್ರಕರಣ ಇದು ವಾಲ್ಮೀಕಿ. ಇದರಿಂದಾಗಿ ನಾಗೇಂದ್ರ ಅವರು ತನ್ನ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಟ್ಟರು, ಬಂಧನವನ್ನ ಕೂಡ ಆಗಿದ್ರು. ಅವರನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು ಅವರನ್ನ. ಸೊ ಈಗಷ್ಟೇ ಅವರು ಬೇಲ್ನ ಮೇಲೆ ಆಚೆ ಬಂದಿದ್ದಾರೆ. ಕೆಲವೇ ತಿಂಗಳಲ್ಲಿ ಈಗಷ್ಟೇ ಇತ್ತೀಚಿನ ದಿನಗಳಲ್ಲೇ ಬಂದಿದ್ರು ನಾಗೇಂದ್ರ ಅವರು. ಈಗ ಮತ್ತೆ ಸಿಬಿಐ ಕಾಟ ಕೊಡುತ್ತಾ, ಅಯ್ಯೋ ಏನಾಗುತ್ತೆ, ಮತ್ತೆ ಹೋಗ್ಬೇಕಾ ಒಳಗಡೆಗೆ ಅನ್ನೋ ಟೆನ್ಷನ್ ಅವ್ರಿಗೆ. ಎಸ್ಟಿ ಬೋರ್ಡ್ನಲ್ಲಿ 187 ಕೋಟಿ ಹಣ ಹೆಗ್ರಿಸಿದ್ದಾರೆ, ಮಾಯ ಮಾಡಿದ್ದಾರೆ. ಅಷ್ಟೇ ಹಣದಲ್ಲಿ, ಈ ಮೊತ್ತದಲ್ಲಿ 94.70 ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ ಇವರು. ಯಾವಾಗ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಡೆತ್ ನೋಟ್ ಸಿಗುತ್ತಾ ನೋಡಿ, ಅಲ್ಲಿ ಶುರುವಾಗಿದ್ದು ಇದು ಪ್ರಕರಣ. ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಏನ್ ಮಾಡ್ಕೊಳ್ತಾರೆ, ಡೆತ್ ನೋಟ್ ಏನ್ ಬರ್ದಿಟ್ಟಿರ್ತಾರೆ, ಅಲ್ಲಿಂದ ಶುರುವಾಗಿದ್ದು ಈ ಕತೆ. ಅವ್ರು ಮಾಡ್ಕೊಳ್ಳಿಲ್ಲ ಅಂತ ಅಂದಿದ್ರೆ ಮೇ ಬಿ ಇವರು ಒಳಗಡೆ ಹೋಗ್ತಿರ್ಲಿಲ್ಲ, ಹೆಂಗಂಗೋ ಹಂಗಂಗೆ ತೇಲಿಸ್ಬಿಡ್ತಿದ್ರೇನೋ ತಮ್ಮದೇ ಸರ್ಕಾರ. ಬಟ್ ತೇಲ್ಸಿರೋರು ಸಚಿವರು ಬೇರೆ, ತೇಲ್ಸ್ಬಿಡಿರೋರು ಹಂಗೇನೆ. ಬಟ್ ಯಾವಾಗ ಅವರ ಆತ್ಮಹತ್ಯೆ ಆಗುತ್ತೋ ನೋಡಿ, ಅಲ್ಲಿಂದ ಶುರುವಾಯಿತು. ಒಂದೊಂದೇ ಜಾಲವನ್ನು ಹಿಡಕ್ತಾ ಹೋದ್ರೆ ಅದು ಎಲ್ಲೆಲ್ಲೆಲ್ಲೆಲ್ಲೋ ಅದು ಯಾವುದ್ಯಾವುದೋ ಅಕೌಂಟ್ಗಳು ಎಲ್ಲ ಡ್ರಾ ಮಾಡ್ಕೊಂಡಿರೋದು. ಹಿಂಗೆ ಗೊತ್ತಾಯ್ತು ನೋಡಿ. ಎಂಜಿ ರಸ್ತೆ ಯುಬಿಐ ಬ್ಯಾಂಕ್ ಶಾಖೆಗೆ ವರ್ಗಾವಣೆ ಮಾಡಿರ್ತಾರೆ ಹಣವನ್ನ. ಎಷ್ಟು? 94.70 ಕೋಟಿ ಹಣವನ್ನ ಇವರು ಗುಳುಂ ಮಾಡಿರ್ತಾರೆ. ಯಾವುದೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ 187 ಕೋಟಿಲಿ 94 ಕೋಟಿ ಎಗರಿಸಿರ್ತಾರೆ. ಎಂಜಿ ರಸ್ತೆ ಯುಬಿಐ ಬ್ಯಾಂಕ್ ಶಾಖೆಗೆ ವರ್ಗಾವಣೆ ಮಾಡಿರ್ತಾರೆ. ಎಂಜಿ ರಸ್ತೆ ಯುಬಿಐ ಬ್ಯಾಂಕ್ ನಿಂದ ಹೈದರಾಬಾದ್ಗೆ ವರ್ಗಾವಣೆ. ನೋಡಿ, ಇಲ್ಲಿಂದ ದುಡ್ಡು ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದಿರುತ್ತೆ. ಏನೇನೋ ಮಾಡ್ಕೊಂಡು ಇವರು ಎಲ್ಲೆಲ್ಲೋ ಅಕೌಂಟ್ಗಳು ಯಾರ್ಯಾರೋ ಡ್ರಾ ಮಾಡ್ಕೊತಾರೆ. ವಾಲ್ಮೀಕಿ ನಿಗಮದ ಹಣ ಅವ್ರಿಗೆ ಬಿಟ್ಟು ಎಷ್ಟೇ ಹಣ ಅವ್ರು ಬಿಟ್ಟು ಇನ್ನೆಲ್ಲರಿಗೂ ಹೋಗಿರುತ್ತೆ. ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕವಾಗಿ ಪ್ರಕರಣ ಬೆಳಕಿಗೆ ಬರುತ್ತೆ. 14 ಬೇರೆ ಬೇರೆ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿರುತ್ತೆ. ಎಂಡಿ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್, ಕೈವಾಡ ಇರೋದು ಕೂಡ ಗೊತ್ತಾಗುತ್ತೆ. ಹಲವರನ್ನ ಬಂಧಿಸಿರುತ್ತೆ ಎಸ್ಐಟಿ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ. ನಾಗೇಂದ್ರ ದದ್ದಲ್ ಇಬ್ಬರ ವಿಚಾರಣೆಯನ್ನು ಕೂಡ ನಡೆಸಲಾಗಿರುತ್ತೆ. ಸೊ ಎಸ್ಐಟಿಯಿಂದ ಕ್ಲೀನ್ ಚಿಟ್ ಪಡೆದುಕೊಂಡಿರ್ತಾರೆ ನಾಗೇಂದ್ರ ಅವರು, ಬಂಧನಕ್ಕೂ ಕೂಡ ಒಳಗಾಗಿರ್ತಾರೆ. ವಾಲ್ಮೀಕಿ ಕೇಸ್ನಲ್ಲಿ ಬಳ್ಳಾರಿ ಕಾಂಗ್ರೆಸ್ಸಿಗರು ಇದ್ದಾರಾ? ಹಾಗಿದ್ರೆ ಸಂಸದ ಈ ತುಕಾರಾಂ ನಿವಾಸದ ಮೇಲೂ ಕೂಡ ಇತ್ತೀಚೆಗಷ್ಟೇ ಒಂದಷ್ಟು ಕಾಂಗ್ರೆಸ್ನ ಶಾಸಕರ ಮನೆಯ ಮೇಲೆ ಇಡಿ ರೇಡ್ ಮಾಡಿದ್ರು. ಯಾಕಂದ್ರೆ ಇದರ ಜಾಲವನ್ನ ಬೆನ್ನತ್ಕೊಂಡು ಹೋದವ್ರಿಗೆ ಅಲ್ಲಿ ಸಾಕ್ಷಿ ಸಿಕ್ಕಿತ್ತಾ ಹಾಗಿದ್ರೆ? ಸೊ ಯಾಕೆ ಇಡಿ ರೇಡ್ ಆಯ್ತು ಹಾಗಿದ್ರೆ? ಈ ತುಕಾರಾಂ ನಿವಾಸದ ಮೇಲೂ ಕೂಡ ಇತ್ತೀಚೆಗೆ ಮೊನ್ನೆ ಆದಂತಹ ಘಟನೆ ಇದು. ದಾಳಿ ಮಾಡ್ತಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಇದಕ್ಕಿದ್ದಂಗೆ ಶಾಸಕರ ಮನೆ ಮೇಲೆ ದಾಳಿ ಮಾಡ್ತಾರೆ. ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ಮೇಲೆ ಮನೆ ಮೇಲೆ ರೇಡ್ ಆಗುತ್ತೆ. ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಲೋಕಸಭಾ ಎಲೆಕ್ಷನ್ಗೆ ಹಣ ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಇವರೆಲ್ಲ ದುಡ್ಡು ಗುಳುಂ ಅನಿಸಿ ಲೋಕಸಭಾ ಎಲೆಕ್ಷನ್ಗೆ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಕಾರಣವಾಗಿ ಇಡಿ ರೇಡ್ ಕೂಡ ಮಾಡಿತ್ತು. ವಾಲ್ಮೀಕಿ ಹಗರಣ ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದ್ದಾದ್ರೂ ಯಾಕೆ? ಹಗರಣದಲ್ಲಿ ಸಿಲುಕುವಂತಹ ಭಯದಿಂದಾಗಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಿಗಮದ ಹಗರಣದಲ್ಲಿ ಒಂದಷ್ಟು ಹಣ ಚಂದ್ರಶೇಖರ್ ಪಾಲಾಗಿದೆ. ಚಂದ್ರಶೇಖರ್ ಪತ್ನಿ ಮತ್ತು ನಿಗಮದ ಅಧಿಕಾರಿಗಳನ್ನ ಸಾಕ್ಷಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಹೆಸರು ಕೂಡ ಕೈ ಬಿಡಲಾಗಿತ್ತು. ಬಟ್ ಸಚಿವ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಚಂದ್ರಶೇಖರ್. ಬಟ್ ಏನಾಗುತ್ತೆ ಇದರಲ್ಲಿ? ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನ ಕೈ ಬಿಡಲಾಗಿರುತ್ತೆ.
SIT ತನಿಖೆಯನ್ನ ರದ್ದುಗೊಳಿಸಿರುತ್ತೆ ಕೋರ್ಟ್. ಇದು ವಿಚಾರಗಳು. ಈಗ ನೋಡಿ SIT ಏನೋ ಕ್ಲೀನ್ ಚಿಟ್ ಸಿಕ್ಕಿದೆ, ಬಟ್ CBI ತನಿಖೆ ಮಾಡ್ತಾ ಇದೆ. ಈಗ CBI ಈ ವಾರದಲ್ಲೇ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ತನಿಖೆ ಚುರುಕು ಆಗ್ತಾ ಹೋಗುತ್ತೆ. ಇನ್ನು ಯಾರ್ಯಾರು ಇದ್ದಾರೆ ಬಿಡಲ್ಲ, ಜಾಡನ ಹಿಡ್ಕೊಂಡು ಹೋಗ್ತಾರೆ, ಈಗ ಬಿಡೋದಿಲ್ಲ. ಈಗಾಗಲೇ ವಾಲ್ಮೀಕಿ ಕೇಸ್ನಲ್ಲಿ ಬಳ್ಳಾರಿ ಕಾಂಗ್ರೆಸ್ಸಿಗರು ಕೂಡ ಅವರ ಮನೆಯ ಮೇಲೆ, ಒಂದಷ್ಟು ಕಾಂಗ್ರೆಸ್ನ ಶಾಸಕರ ಮನೆಯ ಮೇಲೂ ಕೂಡ ದಾಳಿ ಮಾಡಲಾಯಿತು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಈ ತುಕಾರಾಂ, ಕಂಪ್ಲಿ ಶಾಸಕ GN ಗಣೇಶ್, ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರು ಇರ್ಬೋದು. ಲೋಕಸಭಾ ಎಲೆಕ್ಷನ್ಗೆ ಹಣವನ್ನ ಇವರು ಬಳಕೆ ಮಾಡ್ಕೊಂಡಿದ್ದಾರೆ, ನಿಗಮದ ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲ ಮಸ್ತ್ ಮಜಾ ಮಾಡ್ಬಿಟ್ಟ, ಜಾತ್ರೆ ಮಾಡ್ಬಿಟ್ಟವ್ರು ಇವರು ಅಂತ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. SIT ಏನೋ ಕ್ಲೀನ್ ಚಿಟ್ ಕೊಟ್ಟಿದೆ, ಬಟ್ CBI ಬಿಡ್ತಿಲ್ಲ, ತನಿಖೆ ಚುರುಕುಗೊಳಿಸ್ತಾ ಇದೆ. ಹಗರಣದಲ್ಲಿ ಸಿಲುಕುವಂತಹ ಭಯದಿಂದಾಗಿ ಚಂದ್ರಶೇಖರ್ ಅವರು ಪ್ರಾರಂಭದಲ್ಲಿ ನೋಡಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವರು ಅಲ್ಲಿಂದ ಶುರುವಾಯಿತು. ಕಳೆದ ವರ್ಷ ಶುರುವಾದಂತಹ ಪ್ರಕರಣ ಇದು, ಘಟನೆ. ಏನ್ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಯಿತು, ಸೊ ಅಲ್ಲಿಂದ ಶುರುವಾಯ್ತು ನೋಡಿ. ನಿಗಮದ ಹಗರಣದಲ್ಲಿ ಒಂದಷ್ಟು ಹಣ ಕೂಡ ಚಂದ್ರಶೇಖರ್ ಪಾಲಾಗಿರುತ್ತೆ, ಬಟ್ ಎಲ್ಲವೂ ಕೂಡ ಇವರ ತಲೆ ಮೇಲೆ ಎಲ್ಲ ಬಂದ್ಬಿಡ್ತು. ಪ್ರಶ್ನೆ ಮಾಡಿದ್ರೆ ನಾಳೆ ಏನ್ ಆನ್ಸರ್ ಮಾಡಬೇಕು, ಬಹಳಷ್ಟು ಅವರು ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು ಚಂದ್ರಶೇಖರ್ ಅವರು. ಇನ್ನು ಅವರ ಪತ್ನಿ ಮತ್ತು ನಿಗಮದ ಅಧಿಕಾರಿಗಳನ್ನ ಕೂಡ ಈಗಾಗಲೇ ಸಾಕ್ಷಿ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನ ಕೂಡ ಕೈ ಬಿಡ್ಲಾಗಿರುತ್ತೆ. ನೋಡಿ ಎಷ್ಟು ಗೋಲ್ಮಾಲ್ ಆಗಿರುತ್ತೆ. ಪ್ರಾರಂಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇವರ ಹೆಸರೇ ಹಾಕಿರೋದಿಲ್ಲ, ಅಲ್ಲಿ ಉಲ್ಲೇಖ ಇದ್ರು ಆತ್ಮಹತ್ಯೆಯಲ್ಲಿ. ದೊಡ್ಡದವ್ರಲ್ವಾ ಇವರೆಲ್ಲ, ಬಹಳ ದುಡ್ಡಿರೋರು, ಹೆಸರಿರೋರು. ಅದಕ್ಕೆ ಹೇಳೋದು ಜನ ದುಡ್ಡಿರ್ಬೇಕು ಇಲ್ಲ ಹೆಸರಿರ್ಬೇಕು ಅಂತ. ದುಡ್ಡು ಹೆಸರು ಇದ್ರೆ ನಿಮ್ಮ ಹೆಸರೇ ಇರೋದಿಲ್ಲ ಅಲ್ಲಿ ಚಾರ್ಜ್ ಶೀಟ್ ನಲ್ಲಿ. ಬ್ಯಾಡ್ದಿರೋ ಜಾಗದಲ್ಲೆಲ್ಲ ಇರುತ್ತೆ, ಆದ್ರೆ ಬೇಕಾಗಿರೋ ಜಾಗದಲ್ಲಿ ಇರಲ್ಲ. ನೋಡಿ ಹಿಂಗೆ ಎಲ್ಲ ಆರೋಪ ಮುಕ್ತರ ಆಗ್ಬಿಡ್ತಾರೆ. ಹಿಂಗೆ ಚಾರ್ಜ್ ಶೀಟ್ ನಲ್ಲಿ ಸ್ಟಾರ್ಟಿಂಗ್ ಹೆಂಗಿತ್ತು, ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ, ಕೈ ಬಿಡ್ಲಾಗಿತ್ತು. SIT ತನಿಖೆಯನ್ನ ರದ್ದುಗೊಳಿಸಿರುತ್ತೆ ಕೋರ್ಟ್, ಬಟ್ ಈಗ CBI ತನಿಖೆ ಚುರುಕುಗೊಳಿಸಿದ್ರೆ ನೋಡೋಣ ಇನ್ಯಾವ್ಯಾವ ತಲೆಗಳ ಹೆಸರು, ಇನ್ಯಾವ್ಯಾವ ಹೆಸರುಗಳು ಬಂದು ಸೇರ್ಕೊಳ್ಳುತ್ತೆ, ಇನ್ಯಾರ್ಯಾರು ಕರಾಮತ್ ಮಾಡಿದ್ದಾರೆ ಗೊತ್ತಾಗುತ್ತೆ.